ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕೆಂಬಾವಿ ಪಟ್ಟಣದಲ್ಲಿ ಫಿಲ್ಟರ್ ನೀರಿಗಾಗಿ ಹಾಕಲಾದ ಪೈಪ್ ಕಳಪೆ ಗುಣಮಟ್ಟದಾಗಿದೆ. ಇದರಿಂದಾಗಿ ಪೈಪ್ ಒಡೆದು ಹೋಗಿದೆ. ಇತ್ತೀಚೆಗೆ ಕೆಂಬಾವಿ ಪಟ್ಟಣದಲ್ಲಿ ಫಿಲ್ಟರ್ ನೀರಿನ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಿದ್ದ ಕಾಮಗಾರಿ ತುಂಬಾ ಕಳಪೆ ಮಟ್ಟದಾಗಿದೆ. ಇದರಿಂದ ಪೈಪ್ ಒಡೆದು ಹೋಗಿ ರಸ್ತೆ ತುಂಬೆಲ್ಲ ನೀರಾಗಿದೆ. ಅಧಿಕಾರಿಗಳನ್ನ ವಿಚಾರಿಸಿದಾಗ ಅದಕ್ಕೆ ಹಾಕಿರುವ ರಬ್ಬರ್ ಸರಿಯಾಗಿ ಹಾಕಿಲ್ಲ, ಅದರಿಂದಾಗಿ ಒಡೆದು ಹೋಗಿದೆ ಎಂಬ ಹಾರೈಕೆ ಉತ್ತರ ನೀಡುತ್ತಿದ್ದಾರೆ. ಸುಮಾರು 50-60 ವರ್ಷ ಬಾಳಬೇಕಾದ ಕೆಲಸ ಕಳಪೆ ಗುಣಮಟ್ಟದಿಂದ ಕೂಡಿರುವುದರಿಂದ ಪ್ರಾಯೋಗಿಕ ಹಂತದಲ್ಲಿಯೇ ಪೈಪ್ಗಳು ಒಡೆದು ಹೋಗುತ್ತಿದ್ದು, ಈ ಕಾಮಗಾರಿಯು ಅಧಿಕಾರಿ ಮತ್ತು ಗುತ್ತಿಗೆದಾರರು ಸೇರಿಕೊಂಡು ಸರ್ಕಾರದ ಹಣ ಕೊಳ್ಳೆ ಹೊಡೆಯುತ್ತಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ವಕ್ತಾರರಾದ ಶ್ರೀಶೈಲ್ ಕಾಚಾಪುರ್ ಅವರು ಈ ವಿಷಯವಾಗಿ ಆರೋಪಿಸುತ್ತಿದ್ದಾರೆ. ಇದರಿಂದಾಗಿ ಕೂಡಲೇ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಶ್ರೀಶೈಲ್ ಕಾಚಾಪುರ್ ಅವರು ಒತ್ತಾಯಿಸುತ್ತಿದ್ದಾರೆ. ಈ ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ಸಚಿವರು ಕೂಡಲೇ ಗಮನ ಹರಿಸಬೇಕು. ಇದೇ ರೀತಿಯಾದರೆ ಮುಂಬರುವ ದಿನಗಳಲ್ಲಿ ರಾಜ್ಯ ಹೆದ್ದಾರಿ ಸುರಪುರ-ಹುನಗುಂದ್ ರಾಜ್ಯ ಹೆದ್ದಾರಿ ತಡೆದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಸಿದ್ದಾರೆ. ವರದಿ ರಾಜಪ್ಪ ಎಸ್ ಕುಂಬಾರ್, ನ್ಯೂಸ್ 26 ಕನ್ನಡ, ಸುರಪುರ. ಕೆಂಬಾವಿ ಪಟ್ಟಣದಲ್ಲಿ ಶುದ್ಧ ಕುಡಿಯುವ ನೀರಿನ ಕಾಮಗಾರಿ ನಡೀತಿದ್ದು ಸುಮಾರು 4 ವರ್ಷ ಕಳೆದರೂ ಆಮೆಗತಿಯಲ್ಲಿ ಕಾಮಗಾರಿ ನಡೀತಾ ಇದೆ. ಸುಮಾರು 8 ಕೋಟಿ ರೂಪಾಯಿಯ ಕಾಮಗಾರಿ ಇದ್ದು ಈ ಕಾಮಗಾರಿ ಆಮೆಗತಿಯಲ್ಲಿ ನಡೀತಾ ಇದ್ದು, ಅದಲ್ಲದೆ ಈಗ ಇತ್ತೀಚೆಗೆ ಪೈಪ್ ಅಳವಡಿಸಿದ್ದಾರೆ. ಆ ಪೈಪ್ ವಾಟರ್ ಟ್ಯಾಂಕಿಗೆ ಅಲ್ಲಿ ಫಿಲ್ಟರ್ ನೀರು ಮೋಟ್ರಿಂದ ಆ ಮೋಟ್ರ್ ಆಲ್ರೆಡಿ ಇನ್ನು ಬರೀ ಪ್ರಾಯೋಗಿಕ ಹಂತದಲ್ಲೇ ಪೈಪ್ ಕಿತ್ತು ಹೋಗಿದ್ದು ನೀರನ್ನು ರಸ್ತೆಯಲ್ಲೆಲ್ಲ ಆಗಿದೆ. ಇದು ಒಂದಲ್ಲದೆ ಮತ್ತು ಹುಣಸಿ ರಸ್ತೆಯಲ್ಲಿ ಕೂಡ ಇದೇ ರೀತಿ ಒಂದು ಪೈಪು ಒಳಗೆ ನೆಲದಾಗ ಹಾಕಿದ್ದಾರೆ. ಆ ಪೈಪ್ ಕೂಡ ಒಡೆದು ನೀರು ಕಾಲುವೆ ಥರ ರೋಡ್ ರಸ್ತೆ ಮೇಲೆಲ್ಲ ಹರಿಯಾಕತ್ತವ. ಸಂಬಂಧಿಸಿದ ಅಧಿಕಾರಿಗಳಿಗೆ ಕೇಳಿದ್ರೆ ಅದರ ರಬ್ಬರ್ ವೈಸರ್ ಅದು ಲಾಕ್ ಇದ್ದು ಅವು ಲಾಕ್ ಫೇಲ್ ಆಗ್ಯಾವ ಅಂತ ಹೇಳ್ತಾರೆ. ಗುಣಮಟ್ಟದ ಲಾಕು, ರಬ್ಬರ್ ವೈಸರು, ಪೈಪು ವಸ್ತುಗಳನ್ನು ಬಳಸಿದ್ರೆ ಅವು ಯಾವ ಲೀಕೇಜ್ ಬರೋಂಗಿಲ್ಲ. ಇದು ಪ್ರಾರಂಭಿಕ ಹಂತದಲ್ಲಿ ಈ ರೀತಿ ಆದರೆ ಮುಂದೆ ಇದು ಹಲವಾರು ವರ್ಷಗಳು 50 ವರ್ಷ 40 ವರ್ಷ 60 ವರ್ಷ ಇರಬೇಕಾದಂಥ ಕಾಮಗಾರಿ. ಇದು ಸುಮ್ಮನೆ ಏನಿದೆ, ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಹಣ ಹೊಡೆಯಾಕ ನಡೀತಕ್ಕಂಥ ಸಂಚು. ಇದು ಯಾವುದೇ ಜನರಿಗೆ ಉಪಯೋಗ ಮಾಡಬೇಕು, ಅವ್ರಿಗೆ ಜನರಿಗೆ ನೀರು ಕೊಡಬೇಕನ್ನೋ ಉದ್ದೇಶ ಇಲ್ಲ. ಇದು ಸರ್ಕಾರಿ ಹಂತದಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಕೂಡಿಕೊಂಡು ಹಣ ಹೊಡಿಬೇಕನ್ನೋ ಹುನ್ನಾರ ನಡೆಸ್ಯಾರ. ಅದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಇರ್ಬೋದು ಮತ್ತು ಬೇರೆ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಯಾರಾದರೂ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಂಡು ಅವರು ತಕ್ಷಣವೇ ವಜಾಗೊಳಿಸಿ ಗುತ್ತಿಗೆದಾರನ ಕಪ್ಪು ಪಟ್ಟಿಗೆ ಸೇರಿಸಿ ಈ ಪೈಪ್ಲೈನನ್ನು ಮರು ಅಳವಡಿಸಬೇಕು. ಇದನ್ನು ತೆಗೆದು ಮತ್ತೊಂದು ಪೈಪ್ಲೈನ್ ಅಳವಡಿಸಬೇಕು. ಇರಲಿಲ್ಲ ಅಂದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕೆಂಬಾವಿ ಮತ್ತು ಸುರಪುರ ಹುನಗುಂದ್ ರಾಜ್ಯ ಹೆದ್ದಾರಿ ಬಸವೇಶ್ವರ ವೃತ್ತದಲ್ಲಿ ತಡೆದಕ್ಕೆ ನಾವು ಪ್ರತಿಭಟನೆ ಮಾಡಬೇಕಾದ ನಮ್ಮ ಸಂಘಟನೆ ವತಿಯಿಂದ. ನಿಮ್ಮ ಹೆಸರು? ಶ್ರೀಶೈಲ್ ಕಾಚಾಪುರ್, ಕರ್ನಾಟಕ ರಕ್ಷಣಾ ವೇದಿಕೆ, ಸುರಪುರ ತಾಲೂಕು ವಕ್ತಾರರು. ಅಯ್ಯೋ, ಮೊದಲೇ ಶುದ್ಧಾಗಿಲ್ರಿ ಕೆಲಸ ಮೊದಲೇ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.